ನವಮಿ, ಅದ್ರ ಜೊತೆಲಿ ಭಾನುವಾರ ಎಲ್ಲ ಬಂದಿದ್ರು ಬೆಳಿಗ್ಗೆನೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ. ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಇವ್ರು ಪ್ರೆಸ್ ಮೀಟ್ ಇಟ್ಕೊಂಡ್ರು. ಬಟ್ ನವಮಿ ದಿನ ನಿಮಗೆಲ್ಲ ಸಿಕ್ಕಿದ್ದು ಖುಷಿ. ನಮ್ಮ ಇಡೀ ತಂಡ ಇಲ್ಲಿದೆ. ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು, ತುಂಬ ಹಳೆ ಪರಿಚಯ ನನಗೆ. ಭದ್ರಾವತಿ ರವಿ ಅಂದರು, ಗೊತ್ತಾಗಲಿಲ್ಲ ಫಸ್ಟ್ ಎದುರುಗಡೆ ಬಂದ ಗೊತ್ತಾಯಿತು ಇದು ನಮ್ದು ಹಳೆ ಫಿಗರ್ ಇದು ಅಂತ. ಒಳ್ಳೇದಾಗಲಿ ರವಿ ಅವರೇ, ಆ್ಯಂಡ್ ಆಲ್ ದ ಬೆಸ್ಟ್. ನನಗೆ ಅವ್ರು ಹೇಳಿದ್ದೀನಿ, ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ, ನೀಟಾಗಿ ಮಾಡಿ. ದಯವಿಟ್ಟು ಇದೇ ವರ್ಷದಲ್ಲಿ ಬರಬೇಕು ನೀವು, ಇಲ್ಲ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗ್ಬಿಡುತ್ತೆ. ಈಗ ಸಬ್ಜೆಕ್ಟ್ ಕೇಳಿದಾಗ ನನಗನ್ಸಿದ್ದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅರಸು ಅಂತಾರೆ. ನನಗೆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ. ಇವನು ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ಮೆಸೇಜ್. ನನ್ನೇನಂತಾರೆ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತಾಯ್ತು ಹೆಸರೇ ಅರಸು ಅಂತಾರೆ ಅಂತ. ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು. ನಮ್ಮಲ್ಲಿ ರೈಟರ್ಸ್ನ ಇನ್ನೂ ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಆ ಥರದಲ್ಲಿ ಅರಸು ಅವರ ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ. ಆ ಡೈಲಾಗ್ಸು, ಆ ಸ್ಕ್ರಿಪ್ಟ್ ಕೇಳಿದಾಗಂತೂ ಭಾಳ ಖುಷಿಯಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಅರಸು, ಒಳ್ಳೆಯದಾಗಲಿ. ಆ್ಯಂಡ್ ನನ್ನ ಆತ್ಮೀಯರು ರಘು ಅಣ್ಣ, ನಮ್ಮ ರವಿಯವರು ಎಲ್ಲ ಈ ಸಿನಿಮಾಲ್ ಮಾಡ್ತಿರೋದು ಖುಷಿ ಇದೆ. ಆ್ಯಂಡ್ ನಮ್ಮ ಕನ್ನಡದವರಿಗೆ ಅಮೃತ ಅವರು ಈ ಸಿನಿಮಾಲ್ ಮಾಡ್ತಿದ್ದಾರೆ. ಆ್ಯಂಡ್ ಅಮೃತ ಅವರೇ ಒಳ್ಳೆಯದಾಗಿ ನಮಗೆ ಆಲ್ ದ ಬೆಸ್ಟ್. ನನಗೆ ಹಾಗೆ ಸುಬ್ನಾನು ಮುಗುಳ್ನಾಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗೆಲ್ಲ ಆದಮೇಲೆ ಸುಜ್ಞಾನ್ ಅವರ ಫಿಲ್ಮು ನೋಡಿ, ಸ್ಟೋರಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು, ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ರವಿ ಹೇಳೋದು, ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು. ಸೊ ಮಾಡ್ತಾರೆ ಈಗ. ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾಗೆ. ವೆರಿ ಕಲರ್ಫುಲ್, ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ. ಸುದಿ ಅವ್ರು ಕೂಡ ಈ ಸಿನಿಮಾಲ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಸುದಿ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇಷ್ಮಾದ ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಾರೆ. ನಂಗೆ ಗೊತ್ತಿರೋದು ಇಷ್ಟು, ಈ ಕಥೆ ಹೇಳಿದ್ರೆ ಸೀನ್ ನಂಬರ್ 1ರಿಂದ 80 ಡೈಲಾಗ್ ಹೇಳ್ಕೊಂಡು ಕೂತ್ಕೋಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ. ಜೊತೆಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ. ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ. ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು. ಸೊ ಅವರ ಒಂದು ವಿಶಸ್ನ ಹೇಳೋಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಗೌಡ್ರು, ಜಗ್ಗಿ ಎಲ್ಲ. ಸೊ ನಿಮ್ಮೆಲ್ಲರೂ ವಿಶಸ್ ಇರಲಿ, ಮತ್ತೆ ಸಿಗ್ತಿರೋಣ. ಓಕೆ, ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ ಅಲ್ಲಮ್ಮ, ಹೇಳಿ ಅಂದರು, ಸಾರಿ ಹೇಳ್ತಾರೆ, ಹೇಳು ಅಂತ ಹೇಳ್ತೀನಿ. ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಶೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವರು ಅದೇ ಪ್ರಕಾರವಾಗಿದ್ದಾರೆ. ಹಾಗೆ ಟೈಟ್ಲ್ ರಿವೀಲ್ ಆಗುತ್ತೆ. ಅವ್ರಿಗೆ ಸ್ವಾಗತ, ಅವ್ರಿಗೆ ಒಳ್ಳೆಯದಾಗಲಿ, ನೂರಾರು ಸಿನಿಮಾಗಳು ಕನ್ನಡದಲ್ಲಿ ಮಾಡಲಿ ಅಂತ ಹೇಳ್ತೀನಿ. ಇನ್ನು ಅರಸು ಅವರು ಒಂದು ರೀತಿ ನಮಗೆ ಇನ್ನು ಈಗ ನಮಗೆ ಶುರುವಾಗ್ತಿದೆ. ನಮ್ಮ ಸಂಭಾಷಣೆಕಾರರೆಲ್ಲ ಡೈರೆಕ್ಟರ್ ಆಗ್ತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ಗೆಲ್ಲ ಡೈರೆಕ್ಟ್ ಆಗ್ತಿದ್ದಾರೆ, ಎಡಿಟರ್ಗಳು ಇನ್ನು ಈಗ ಶುರುವಾಗ್ತಿದೆ. ಈಗಲೇ ನಮ್ಗೆ ಆಲೇ ಬೇರೆ ಥರದ್ದು ಏನೇನೋ ಎಫೆಕ್ಟ್ಗಳು ಶುರುವಾಗಿ ಏನೇನೋ ಆಗ್ತಿದೆ. ನಮ್ಮಲ್ಲೇ ಹುಟ್ಟಬೇಕು ಎಲ್ಲ ಥರದ ಕಲಾವಿದರು ಅನ್ನೋದೊಂದು ಆಸೆ. ಅದು ಈಗ ಸ್ಟಾರ್ಟ್ ಆಗ್ತಿದೆ. ಹಾಗೆ ಅರಸು ಅವ್ರದ್ದು 2ನೇ ಪಿಕ್ಚರು. ಅವ್ರಿಗೆ ಸಂಭಾಷಣೆಕಾರರಾಗಿ ಹಾಡುಗಳು ಬರ್ಕೊಂಡು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಅರಸುವನ್ನ. ಅರಸು ಅಂತಾರೆ ಅಲ್ಲ, ಅರಸುನೇ ಚೆನ್ನಾಗಿದೆ. ಇನ್ನು ನಾವು ಗಣಪವ್ರ ಜೊತೆ ಕೆಲಸ ಮಾಡೋದಕ್ಕಂತೂ ಅದೊಂಥರ ಸುವರ್ಣ ಕಾಲ, ಸುವರ್ಣ ಭಸ್ಮ.
ಎಲ್ಲ ಆಯುರ್ವೇದ ಅಂತದ್ದು ಇಡೀ. ಯಾಕೆಂದರೆ ಈಗ ಮೊನ್ನೆ ನಾವು ಅದನ್ನು ನೀವೆಲ್ಲರೂ ಎಂಜಾಯ್ ಮಾಡಿರೋದು ಕೃಷ್ಣಂ ಪ್ರಾಣಿಯ ಸಖಿ, ಅದನ್ನು ಹೆಂಗಾಯಿತು ಏನಾಯಿತು ಅದ್ರದ್ದೆಲ್ಲ ನಾವು ಮಾತಾಡಿದ್ವಿ. ಮತ್ತು ಎಲ್ಲರೂ ಮತ್ತೆ ಒಂದು ಪಕ್ಕ ಇನ್ನು ಟೀಮ್ನೇ ಸೇರ್ಕೊಂಡು ಮಾಡ್ತಿರೋದು ನಮಗೆಲ್ಲರಿಗೂ ಒಂದು ರೀತಿಯಾದಂಥರ ಒಂಥರ ಜಂಪಿಂಗ್ ಬೋರ್ಡ್ ಇದ್ದಂಗೆ ಅದು. ಖುಷಿಯಿಂದ ಕೆಲಸ ಮಾಡ್ತೀವಿ. ಅರ್ಸವ್ರೆ ಭಾಳ ಖುಷಿ ಆಗ್ತಿದೆ. ಒಳ್ಳೆಯದಾಗಲಿ ರವಿ ಅವರೇ, ನಿಮಗೂ ಒಳ್ಳೆಯದಾಗಲಿ. ನಮ್ಮ ರವಿಶಂಕರ್ ಗೌಡ್ರು ಇನ್ನೂ ಸುಮಾರು ಜನ ಯಾರು ಸೇರಿಸೋರಪ್ಪ ಈ ಸಿನಿಮಾದಲ್ಲೆಲ್ಲ. ನಮ್ಮ ಎಂಟ್ರ್ಯಾರು ಗೊತ್ತಿಲ್ಲ. ಒಳ್ಳೇದಾಗಪ್ಪ, ಅವರು ಒಳ್ಳೇದು ಗೊತ್ತಿಲ್ಲ. ಅದಕ್ಕೆ ತಿಳಗಿ ನನಗೆ ಎಂಟ್ರನೇ ಹಾಕಲ್ಲ, ಎಲ್ಲರೂ ಸಾಯಿಸ್ಬಿಡ್ತಾರೆ. ನನಗೆ ಹಳೆ ಬಟ್ಟೆ ಕೊಟ್ಬಿಡ್ತಾರೆ. ಹೆಂಗೋ ಅಂಬೋ ಅಂತ ಹೋಗ್ಬಿಟ್ಟು ಹಂಗೆ ಈ ಥರದ್ದು ಮಾಡ್ತಾರೆ. ಅದಕ್ಕೆ ಇದೆಲ್ಲ ಐತೆ ಅಂದ್ರೆ ಅದಕ್ಕೆ ಯಾರು ಅಂತ ಮಕ್ಕಳು ಮೊದಲಿಂದ ಸಿಕ್ಕಾಪಟ್ಟೆ ಮಕ್ಕಳವ್ರೆ. ಇವು ಫೋಟೋನು ತೋರಿಸ್ತಿರ್ಲಿಲ್ಲ. ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತ ಅನ್ಬೋದು. ಎಂಥದ್ದು ಇಲ್ಲ, ಏನು ಬೇಡ ಮನ್ಸಲ್ಲಿ ಅಂದ್ಕೊಂಡು ಏನು ಬಿಡೋರು ನನಗೆ, ಹಂಗೆ ಮಾಡೋರು ನನಗೆ. ಸುಮಾರು ಸಿನಿಮಾ ಹಂಗೆ ಮಾಡೋರೆ. ಈ ಸರಿ ಇಲ್ಲ ಏನೋ ಕೊಟ್ಟವ್ರು, ಒಳ್ಳೇದಾಗಲಿ. ಟೈಟ್ಲು ಇಲ್ಲ ಆಯ್ತಾಯ್ತು ಕೊಡ್ತೀನಿ. ರಾಮನವಮಿಯ ಶುಭಾಶಯಗಳು. ಮೊದಲಾಗಿ ನಮ್ಮ ಭದ್ರಾವತಿ ರವಿ ಅವ್ರ ಬಗ್ಗೆ ಹೇಳಬೇಕು. ಕೃಷ್ಣನ್ ಲವ್ ಸ್ಟೋರಿ ನನಗೆ ಫಸ್ಟು ಬಂದು ನನಗೆ ಶಿವಮೊಗ್ಗಕ್ಕೆ ಬೇಕು ಅಂತ ತಗೊಂಡವ್ರು ಅವ್ರ ಪ್ಯಾಷನ್ನು ಸಿನಿಮಾ ಮೇಲೆ ಅವತ್ತೇ ನನಗೆ ಅರ್ಥ ಆಯಿತು. ಅಂದರೆ ಅವರು ಎಲ್ಲ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಅವರು ಸೆಲೆಕ್ಟೆಡ್ ಸಿನಿಮಾನೇ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಒಳ್ಳೆ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಆಗ್ತಾರೆ. ಸರ್ ನಿಮಗೆ ಈ ಸಿನಿಮಾದಿಂದ ಒಳ್ಳೆಯದಾಗಲಿ. ನಿಮ್ಮ ಪ್ರೊಡಕ್ಷನ್ ಹೌಸು ಇನ್ನೂ ಹಲವಾರು ಚಿತ್ರಗಳು ಪ್ರೊಡ್ಯೂಸ್ ಮಾಡೋ ಥರ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆ ನವೀನ್ ಮಂಡ್ಯ, ನಾನು ಅವರು ಜೊತೆ ಕೆಲಸ ಮಾಡಿದ್ದು ಸಿನಿಮಾ ತುಂಬ ಹಠವಾದಿ ಛಲ. ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತುಂಬ ಕ್ಲಿಯರಾಗಿರ್ತಾರೆ. ಇದು ಬೇಕು ಅಂದರೆ ಅದನ್ನು ಮಾಡೇ ಮಾಡ್ತಾರೆ. ಸೊ ಹಂಗಾಗಿ ಒಂದು ಕ್ಲಾರಿಟಿ ಇರೋ ಒಬ್ಬ ಡೈರೆಕ್ಟ್ರು. ಸೊ ಅರ್ಸವರು ಮತ್ತು ಗಣೇಶ್ ಅವರ ಕಾಂಬಿನೇಷನ್ನು ಹೆಂಗೆ ಮೂಡು ಬರುತ್ತೆ ಅನ್ನೋದಲ್ಲ, ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸುಗ್ನಾನವರು ಒಂದು ಟೀಮ್ ಅರ್ಸವ್ರು ಕಟ್ಟಿದ್ದಾರೆ. ಸೊ ನಮ್ಮ ನವೀನ್ ಮಂಡ್ಯನಲ್ಲಿ ವಿಜುವಲ್ಸು ನಾವು ಇವತ್ತು ಒಪ್ಕೊಂಡು ಬಿಟ್ಲ ಸಾಂಗ್ ಅವ್ರು ಬಂದರೆ ಅದಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅಕ್ಷಯ್, ಇಡೀ ತಂಡ, ಆಮೇಲೆ ಜೊತೆಗೆ ನನ್ನ ಫೇವ್ರೇಟ್ಸು ಇವರಿಬ್ಬರು, ಯಾರು ರಂಗಣ್ಣ ಸರು ಮತ್ತು ನಮ್ಮ ಗೌಡ್ರು. ಅಲ್ಲ ನೀವು ಇದ್ದೀರಾ ಸರ್ ನೀವು ಆಲ್ ಟೈಮ್ ಸರ್, ನೀವು ಆಲ್ ಟೈಮ್, ಇವನ್ನ ನಾವು ಕೇಳಂಗೇ ಇಲ್ಲ ನಾವು ಅಂದರೆ ಸರ್. ಇಲ್ಲ ಅಂದರೆ ಸರ್ ಇತ್ತೀಚೆಗೆ ನಿಜ ಹೇಳ್ತೀನಿ, ಫಾರೆಸ್ಟ್ ಸಿನಿಮಾನ ಸರ್ ನಂಬರ್ ತಗೊಂಡು ಮಾಡಿದ್ದು, ಫೋನ್ ಮಾಡಿ ಸರ್ ಅವ್ರಿಗೆ ಆ ಸಿನಿಮಾ ಅವ್ರ ಪಾತ್ರ ಅದು ಹಂಗೆ ಅಷ್ಟು ಖುಷಿ ಕೊಟ್ಟಿತ್ತು ನನಗೆ ಅವ್ರ ಅಭಿನಯ. ಸೊ ಹಂಗಾಗಿ ಇಡೀ ತಂಡ ವೆಲ್ಕಮ್ ಮೇಡಮ್ ಕನ್ನಡ ಇಂಡಸ್ಟ್ರಿಗೆ. ಸೊ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಈ ಸೂಪರ್ ಹಿಟ್ ಆಗುತ್ತೆ ಈ ಸಿನಿಮಾ, ಆದಷ್ಟು ಬೇಗ ತೆರೆಗೆ ತನ್ನಿ ಸರ್. ಥ್ಯಾಂಕ್ ಯು. ಹೊಸ ಅಂತ ಜೊತೆ ಆಲ್ರೆಡಿ ನವೀನ್ ಮಂಡ್ಯ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಮಾಡಿದ್ವಿ. ಸೊ ನಮಗೆ ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಕೊಂಡಿವಿ. ಸೊ ಅದು ಜೊತೆಗೆ ಎಡಿಟ್ರ್ ನಮ್ಮ ಅಕ್ಷಯ್ ಕೂಡ ಇದ್ದಾರೆ. ಸೊ ನಮ್ಮ ಈ ಟೀಮು ಇನ್ನೊಂದು ಹೊಸ ಈ ಪ್ರೊಡಕ್ಷನ್ ನಂಬರ್ 1 ಇದರಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸ್ಕ್ರಿಪ್ಟು ನಾವು ಯೂಶ್ವಲಿ 1 ಟೈಮ್ or 2 ಟೈಮ್ಸು ಅಷ್ಟೇ ಅರ್ಥ ಆಗದೆ ಇರೋಲ್ಲ, 2 ಸಾರಿ ಓದ್ತಿದ್ದೆ. ಆದರೆ ಈ ಸ್ಕ್ರಿಪ್ಟು ನಾನು 3 ರಿಂದ 4 ಸಾರಿ ಓದಿದ್ದೀನಿ. ಯಾಕೆ ಅಂತಂದರೆ ನಾನು ಓದುವಾಗೆ ನನಗೆ ಸಾಕಷ್ಟು ಖುಷಿ ಕೊಡ್ತಾ ಇದ್ದಂಥ ಸ್ಕ್ರಿಪ್ಟ್ ಇದು. ನನಗೆ ಟೈಮ್ ಸ್ವಲ್ಪ ಅವಕಾಶ ಸಿಕ್ತು ಆಫೀಸಲ್ಲೇ, ನಂಬರ್ ಆಫ್ ಟೈಮ್ಸ್ ಓದಿದ್ದೀನಿ. ಸೊ ನಾನು ಎಂಜಾಯ್ ಮಾಡಿದ್ದೀನಿ ಸಾಕಷ್ಟು. ನಾನೇ ಓದಬೇಕಂದ್ರೆ ಒಂದ್ಸಲಿ ಗಣೇಶ ಹಾಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಂದ್ರೆ ಇವ್ರ ಜೊತೆನೂ ಹೋಗಿದೆ. ಅವರು ರೀಡಿಂಗ್ ಕೊಟ್ಟಿದ್ದ ರೀತಿಯಲ್ಲಿ, ನಾವು ಓದಿದ ರೀತಿಯಲ್ಲಿ ತುಂಬಾ ಸ್ಕ್ರಿಪ್ಟು ಫಸ್ಟಿಂದ ಲಾಸ್ಟ್ವರೆಗೂ ಇಡೀ ಸಿನಿಮಾ ನಗಿಸೋ ಅಂಥ ಒಂದು ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಭಾಗವಾಗಿ ಕೆಲಸ ಮಾಡ್ತಾ ಹೇಗೆ ನನಗೆ ಭಾಳ ಖುಷಿ ಇದೆ. ಅದರಲ್ಲಿ ನಿರ್ಮಾಪಕರಾಗಿ ಭದ್ರಾವತಿ ರವಿ ಸಾರು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಈ ಥರ 100 ಸಿನಿಮಾಗಳು ಮಾಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ಆಲ್. ಸಿನಿಮಾ ರಿಲೀಸ್ ಮಾಡ್ತಾರೆ ನಮ್ಮ ಗಣೇಶ ಅವರು. ಅವತ್ತಿಂದ ಮೊದಲನೇ ಸಿನಿಮಾ ಮುಂಗಾರು ಮಳೆ ಸಿನಿಮಾ ನಮ್ಗೆ ಫಸ್ಟ್ ರಿಲೀಸ್ ಮಾಡಿದ್ರು ತುಂಬ ಬೇಕು. ಅವತ್ತಿಂದ ಗಣೇಶ ಕಾಲಕ್ಕೊಂಡು ಹಾಗಾಗಿ ಸಿನಿಮಾ ಮಾಡಬೇಕು, ಮಾತ್ರ ಗಣೇಶ ಮಾಡಬೇಕು ಅನ್ನೋದು ಮೈಂಡಲ್ಲಿತ್ತು. ಅರ್ಸಿಗೆ ಕೊರೋನಾ ಟೈಮಲ್ಲಿ ಅರ್ಸು
ಏನು ಮಾಡಿದ್ರೆ ಅವ್ರಿಗೋಸ್ಕರ ಒಂದು ಕತೆ ಮಾಡಿ ಸಿನಿಮಾ ಮಾಡೋಣ ಅಂತೇಳಿ ಈಗ ಕೂಡಿ ಬಂದು ಈಗ ಸಿನಿಮಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು.